ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದಲ್ಲಿ ನಾವು ಧ್ಯಾನಿಸುವಂತೆ ತಿಳಿದಿರುವ ವೇದ ವಾಕ್ಯ, ಈ ವರ್ಷ ದೇವರು ನಮ್ಗೆ ಕೊಟ್ಟಿರುವ ವಾಗ್ದಾನ ಏನದು? 2 ಸಾಮ್ಯಲಿನ ಪುಸ್ತಕ 2ನೇ ಅಧ್ಯಾಯ 28ನೇ ವಾಕ್ಯ. 2 ಸಾಮ್ಯಲಿನ ಪುಸ್ತಕ 2ನೇ ಅಧ್ಯಾಯ 28ನೇ ವಾಕ್ಯ. ಈ 2 ಸಾಮ್ಯಲಿನ ಪುಸ್ತಕ 2ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಒಂದು ಮನುಷ್ಯ, ಯೋವಾಬ್ ಅನ್ನೋ ಒಂದು ಮನುಷ್ಯ ಏನು ಮಾಡ್ತಾನೆ? ತುತ್ತೂರಿಯನ್ನು ಬಾರಿಸ್ತಾನೆ. ದೊಡ್ಡ ಯುದ್ಧ, ಗಲಭೆ ನಡೀತೈತೆ. ಯಾರ ಮಧ್ಯದಲ್ಲಿ ಆ ಯುದ್ಧ ನಡೀತೈತೆ? ಆಚೆ ಇರೋ ದೇಶದಿಂದ ಯಾರಾದ್ರು ಬಂದಿದ್ದಾರಾ? ಇಲ್ಲ. ಆ ಗಲಭೆ ಎಲ್ಲಿ ನಡೀತೈತೆ? ದೇಶದೊಳಗಿರೋ 2 ರಾಜ್ಯರ ಮಧ್ಯದಲ್ಲಿ. ಒಂದು ಸೌಲಿನ ಮಗನಾದ ಯೋಸಬಾತ್, ಇಷ್ಬೋಸೆತ್ ಅನ್ನೋ ಒಂದು ಮಗನ ಜನರು ಗುಂಪು, ಇನ್ನೊಂದು ಕಡೆ ದಾವೀದನ ಗುಂಪು. ಇವರಿಬ್ಬರು ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ದೊಡ್ಡ ಜಗಳವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಏನಿಲ್ಲ, ಅಲ್ಲಿ ಸಮಾಧಾನ ಇಲ್ಲ. ಈ ಸಮಯದಲ್ಲಿ ಸೌಲಿನ ಮಗನಾದ ಇಷ್ಬೋಸೆತ್ ಜೊತೆಗೆ ಅಬ್ನೀರ್ ಅನ್ನೋ ಒಂದು ತಳಪತಿ ಇದ್ದಾನೆ. ದಾವೀದ್ ಅನ್ನೋ ಒಂದು ರಾಜ್ಯದ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ? ಯೋವಾಬ್ ಅನ್ನೋ ಒಂದು ತಳಪತಿ ನಿಂತಿದ್ದಾರೆ. ಇವರಿಬ್ಬರು ಮಧ್ಯದಲ್ಲಿ ಬಹಳ ಒಂದು ಜಗಳ ನಡೀತೈತೆ, ಯುದ್ಧ ನಡೀತೈತೆ. ಈ ಯುದ್ಧ ನಡೆಯೋ ಸಮಯದಲ್ಲಿ ಯೋವಾಬ್ ದೇಶದೊಳಗೆ ಸಮಾಧಾನ ಬರಬೇಕಂತೇಳಿ, ಯುದ್ಧ ನಿಲ್ಲಿಸ್ಬೇಕಂತೇಳಿ ಯೋವಾಬ್ ಮಾಡೋ ಒಂದು ವಿಚಾರ ಏನಂದರೆ, ತನ್ನ ಕೈಯಲ್ಲಿರುವ ತುತ್ತೂರಿ, ಅಂದರೆ ಟ್ರಂಪಟ್, ಎಕ್ಕಾಳ, ತುತ್ತೂರಿಯನ್ನು ಎತ್ತಿ ಏನು ಮಾಡ್ತಾನೆ? ಅವನು ಊದ್ತಾನೆ. ಏನು ಮಾಡ್ತಾನೆ? ತುತ್ತೂರಿಯನ್ನು ಊದ್ತಾನೆ. ತುತ್ತೂರಿಯನ್ನು ಊದಿದ ತಕ್ಷಣ ಜನರು ಏನು ಮಾಡ್ತಾರೆ? ಅವರವರು ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ. ತಿರ್ಗಾ ಜಗಳ ಮಾಡಲ್ಲ. ಇಸ್ರೇಲ್ಗೆ ವಿರೋಧವಾಗಿ ಬಂದ ಜನರು ಏನು ಮಾಡ್ತಾರೆ? ಹಿಂತಿರುಗಿ ತನ್ನ ಮನೆಗೆ ಹೊರಟು ಬಿಡ್ತಾರೆ. ಆಕೆ ಹೇಳ್ತಾ ಇದೆ, ಹಿಂತಿರುಗಿ ಅವರು ಜಗಳ ಮಾಡಲಿಕ್ಕೆ ಏನು ಮಾಡಲಿಲ್ಲ, ಅವರು ಬರಲೇ ಇಲ್ಲ ಅಂತ. ಹಲ್ಲೆಲೂಯಾ. ಸೊ ತುತ್ತೂರಿ, ಟ್ರಂಪೆಟ್, ಇದು ಬಹಳ ಮುಖ್ಯವಾದ ಒಂದು ವಿಚಾರ. ದೇವರು ಯಜ್ಞಗೂಡಾರವನ್ನು ಕಟ್ಟುವಾಗ ಮೋಸೆಗೆ 2 ತುತ್ತೂರಿಯನ್ನು ಮಾಡುವಂತೆ ಹೇಳ್ತಾನೆ. ಬೆಳ್ಳಿನಲ್ಲಿ, ಏನನ್ನ? ಬೆಳ್ಳಿನಲ್ಲಿ 2 ತುತ್ತೂರಿಯನ್ನು ಮಾಡುವಂತೆ ಹೇಳ್ತಾನೆ. ಅರಣ್ಯಕಾಂಡದಲ್ಲಿ 10ನೇ ವಾಕ್ಯ 2ನೇ ವಾಕ್ಯದಲ್ಲಿ ಓದುವಾಗ, ಆ 2 ತುತ್ತೂರಿಯನ್ನು ಯಾಜಕರು ಊದುವಾಗ ಏನು ಮಾಡಬೇಕು? ಜನರು ದೇ ಶುಡ್ ಕಮ್ ಆ್ಯಂಡ್ ಅಸೆಂಬಲ್. ತುತ್ತೂರಿಯನ್ನು ಊದಿದ ತಕ್ಷಣ, ತುತ್ತೂರಿ ಶಬ್ದ ಕೇಳಿದ ತಕ್ಷಣ ಏನರ್ಥ? ದೇವರು ನಮ್ಮನ್ನು ಕರೀತಾ ಇದ್ದಾರೆ ಅಂತ ಅರ್ಥ. ದೇವರ ಶಬ್ದ ಅಲ್ಲಿ, ದೇವರ ವಾಕ್ಯ ಅಲ್ಲಿ ಬಂದಿದೆ. ದೇವರು ಏನೋ ಮಾತಾಡಲಿಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ ಅಂತ ಅರ್ಥ. ಆ ರೀತಿಯಾಗಿ 2 ತುತ್ತೂರಿಯನ್ನು ಬೆಳ್ಳಿನಲ್ಲಿ ಮಾಡುವಂತೆ ಮೋಸೆಗೆ ದೇವರು ಏನು ಮಾಡ್ತಾರೆ? ಆಜ್ಞೆಯನ್ನು ಕೊಡ್ತಾರೆ. ಆ ರೀತಿ ಇಸ್ರೇಲ್ ಜನರು ಹಲವಾರು ತುತ್ತೂರಿಗಳನ್ನು ಉಪಯೋಗಿಸುವುದನ್ನು ನಾವು ನೋಡ್ಬೋದು ವೇದವಾಕ್ಯದಲ್ಲಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಜಾಗದಲ್ಲಿ ಅದೇ ರೀತಿ ಯೋವಾಬನು ಏನು ಮಾಡ್ತಾನೆ? ಒಂದು ತುತ್ತೂರಿಯನ್ನು ಊದ್ತಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯೋವಾಬ್ ಅಂದರೆ ಏನರ್ಥ? ಯೋವಾಬ್ ಅಂದರೆ ಏನರ್ಥ? ಯೆಹೋವನು ನನ್ನ ತಂದೆ. ಜೆಹೋವಾ ಈಸ್ ಮೈ ಫಾದರ್. ಯೆಹೋವನಂದರೆ ಯಾರು? ಸರ್ವ ಶಕ್ತನು. ಭೂಮಿಯನ್ನು ಆಕಾಶವನ್ನು ಸೃಷ್ಟಿ ಮಾಡಿದ ಕರ್ತ. ಆತನು ಯಾರು? ಈತನಿಗೆ ತಂದೆ. ಜೆಹೋವಾ ಈಸ್ ಮೈ ಫಾದರ್. ಹಲ್ಲೆಲೂಯಾ. ಸೊ ಇಟ್ ಮೀನ್ಸ್ ವಾಟ್? ಯೋವಾಬನು ಯಾರು? ಯೆಹೋವನಿಗೆ ಮಗ ಅನ್ನೋ ಒಂದು ಪದಕ್ಕೆ ಬರ್ತದಲ್ಲಿ. ಹಂಗಂದರೆ ಅರ್ಥ ಏನು? ದೇವರ ಮಕ್ಕಳಾದ ಯಾರು ಬೇಕಾದರೂ ಏನು ಓದ್ಬೋದು? ತುತ್ತೂರಿಯನ್ನು ಓದ್ಬೋದು. ಹಲ್ಲೆಲೂಯಾ. ದಟ್ ಈಸ್ ದ ಕಾನ್ಸೆಪ್ಟ್ ಹಿಯರ್. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್. ನೀನು ತುತ್ತೂರಿ ಊದ್ತಿ ಅಂದರೆ ನೀನು ಯಾರ ಮಗನಾಗಿರಬೇಕು? ದೇವರ ಮಗನಾಗಿ. ಜೆಹೋವಾ ಶುಡ್ ಬಿ ಯುವರ್ ಫಾದರ್. ನೀನು ತುತ್ತೂರಿಯನ್ನು ಮುಟ್ಟು ನೀನು ಊದ್ತಿ ಅಂದರೆ ನೀನು ಯಾರಾಗಿರಬೇಕು?
ಆತನ ಸರ್ವಸತನಾದ ದೇವರ ಸೃಷ್ಟಿಕರ್ತನಾದ ದೇವ್ರಿಗೆ ಏನಾಗಿರಬೇಕು? ಮಗನಾಗಿರಬೇಕು. ಆತನ ನಿನ್ನ ತಂದೆಯಾಗಿರಬೇಕು. Then only you can blow the trumpet. Then only you should blow the trumpet. Hallelujah. ಸರಿ, ತುತ್ತೂರಿ ಇದು ಎಲ್ಲೆಲ್ಲ ಕಾಣ್ಬೋದು ನಾವು ತುತ್ತೂರಿಯನ್ನು. ಇವಾಗ ನೋಡಿದ್ವಿ ಅರಣ್ಯಕಾಂಡದಲ್ಲಿ ಮೊದಲಾದ ದೇವರ ಪ್ರಸನ್ನತೆಯಲ್ಲಿ ತುತ್ತೂರಿ ಇತ್ತು. ಹಲ್ಲೆಲೂಯಾ. ತುತ್ತೂರಿ ಎಲ್ಲ ಆಚೆಯಿಂದ ಬಂದಿದ್ದಲ್ಲ, ಪ್ರಾರಂಭಿಸಿತು. ಎಲ್ಲಿಂದ ಪ್ರಾರಂಭಿಸಿತು? ದೇವರ ಸಮ್ಮುಖದಿಂದ ತುತ್ತೂರಿ ಪ್ರಾರಂಭಿಸಿತು. ಅರಣ್ಯಕಾಂಡ 10ನೇ ಅಧ್ಯಾಯ 2ನೇ ವಾಕ್ಯ. ಸೊ ನಾವು ಊದುವ ತುತ್ತೂರಿ ಎಲ್ಲಿಂದ ಪ್ರಾರಂಭಿಸಬೇಕು? ದೇವರ ಸಮ್ಮುಖದಿಂದ. ತುತ್ತೂರಿ ಅಂದರೆ ಏನು? ದೇವರಿಗೆ ಸ್ತೋತ್ರ ಮಾಡೋದು, ದೇವರಿಗೆ ಘನ ಸಲ್ಲಿಸೋದು, ದೇವರಿಗೆ ಮಹಿಮೆಯನ್ನು ಸಲ್ಲಿಸೋದು. ದೇವರಿಗೆ ಮಾತ್ರ ನಾವೇನು ಮಾಡೋದು? ಬಾಯಿಂದ ಹೊಗಳುವುದು ಅಲ್ವಾ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಥರ ತುತ್ತೂರಿ ಬಗ್ಗೆ ನಾವು ನೋಡ್ತಾ ಇರುವಾಗ ಯೋಶುವ ಬರೆದ ಪುಸ್ತಕ 6ನೇ ಅಧ್ಯಾಯದಲ್ಲಿ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ 4ನೇ ವಾಕ್ಯದಲ್ಲಿ 7 ಯಾಜಕರನ್ನ ಏನು ಮಾಡ್ತಾನೆ? ಯೋಶುವ ಆಯ್ಕೆ ಮಾಡ್ತಾರೆ. ಎಷ್ಟು ಜನನ? 7 ಯಾಜಕರು. ಆ 7 ಯಾಜಕರ ಕೈಯಲ್ಲಿ ಏನು ಕೊಡ್ತಾನೆ? 7 ತುತ್ತೂರಿಗಳನ್ನು ಕೊಡ್ತಾನೆ. ಏನು ಕೊಡ್ತಾನೆ? 7 ತುತ್ತೂರಿಗಳನ್ನು ಕೊಡ್ತಾನೆ. ಆ 7 ತುತ್ತೂರಿಗಳನ್ನು ಕೊಟ್ಟು ಏನು ಮಾಡ್ತಾರೆ? 7 ದಿನ ಏನು ಮಾಡ್ತಾರೆ? 7 ದಿನ ಏನು ಮಾಡ್ತಾರೆ? 7 ದಿನ ಏನು ಮಾಡ್ತಾರೆ? ಜೆರಿಕೋ ಪಟ್ಟಣದಲ್ಲಿ ಏನು ಮಾಡ್ತಾರೆ? ಸುತ್ತು ಬರ್ತಾರೆ. ಜೆರಿಕೋ ಪಟ್ಟಣ ಅಂದರೆ ಎಷ್ಟು ದೊಡ್ಡದು? ಅದ್ರ ಕೋಟೆ ಭದ್ರತೆ ಚಿತ್ರದುರ್ಗಕ್ಕಿಂತ ತುಂಬ ಭದ್ರತೆಯಾದ ಕೋಟೆ ಅದು. ಆ ಕಾಲದಲ್ಲಿ ಕೋಟೆ ಒಳಗಡೆ ಹೋಗೋಕ್ಕಾಗಲ್ಲ, ಕೋಟೆ ಆಚೆ ಬರೋಕ್ಕಾಗಲ್ಲ. ಒಂದೇ ಒಂದು ಬಾಗಿಲು ಮುಚ್ಚಿದ್ರಂದರೆ ಮುಗೀತು ಕತೆ. ಅಂಥ ಒಂದು ಕೋಟೆನ ಬೀಳಿಸ್ಬೇಕಂದ್ರೆ ಏನು ಬೇಕು? ಇವ್ರ ಕೈಯಲ್ಲಿ ದೇವರಿಗೆ ಸ್ತೋತ್ರ ಮಾಡಬೇಕು. ಸೊ ಆವಾಗ ದೇವರು ಏನು ಹೇಳಿದ್ರು? ಈ 7 ಯಾಜಕರನ್ನ ಆಯ್ಕೆ ಮಾಡು. 7 ಯಾಜಕರ ಕೈಯಲ್ಲಿ ಏನು ಕೊಡು? ತುತ್ತೂರಿಯನ್ನು ಕೊಡು. ಆದರೆ ಈ 7 ಯಾಜಕರು 7 ತುತ್ತೂರಿ ಇಟ್ಕೊಂಡಿರೋ ಯಾಜಕರು ಏನು ಮಾಡಬಾರ್ದು? 6 ದಿನ ಏನು ಮಾಡಬಾರ್ದು? ಉಸಿರೇ ತೆಗಿಬಾರ್ದು. ಏನು ಮಾಡಬಾರ್ದು? ಉಸಿರೇ ತೆಗಿಬಾರ್ದು. ಬೇರೆ ಆ ಪಟ್ಟಣವನ್ನು ಏನು ಮಾಡಬೇಕು? ಸುತ್ತು ಬರಬೇಕು. ಆದರೆ 7ನೇ ದಿನ ಏನು ಮಾಡೋ? ಪಟ್ಟಣವನ್ನು ಎಷ್ಟು ಸತಿ ಸುತ್ತೋ? 7 ಸತಿ ಸುತ್ತು ಅಂತ. 7ನೇ ಸತಿ ಸುತ್ತು ಮುಗಿದ ನಂತರ ದೇವರು ಹೇಳೋ ವಿಚಾರ, ಆ 7 ಯಾಜಕರ ಕೈಯಲ್ಲಿ ಕೊಟ್ಟಿರುವ ತುತ್ತೂರಿಯನ್ನು ಏನು ಮಾಡೋಕ್ಕೆ ಹೇಳೋ? ಚೆನ್ನಾಗಿ ಜೋರಾಗಿ ಶಬ್ದವಾಗಿ ಊಬಕ್ಕೆ ಹೇಳು ಅಂತ ಹೇಳ್ತಾರೆ. ಇವರು ಊಬಕ್ಕೆ ಶುರು ಮಾಡಿದ್ದೆ ಇಸ್ರೇಲ್ ಜನರೆಲ್ಲ ಏನು ಮಾಡೋಕ್ಕೆ ಶುರು ಮಾಡಿದ್ರು? ಆರವಾರವಾಗಿ ಶಬ್ದವಾಗಿ ದೇವರನ್ನು ಸ್ತೋತ್ರ ಮಾಡೋಕ್ಕೆ ಶುರು ಮಾಡಿದ್ರು. ಈ ಆರವಾರ ಶಬ್ದ ದೇವರಿಗೆ ಸ್ತೋತ್ರ ಮಾಡಿದ ತಕ್ಷಣ ಈ ಕೋಟೆ ಏನಾಯಿತು? ಕೆಳಗೆ ಬಿದ್ದೋಯ್ತು. ದೇವರು ನಮ್ಮ ಕೈಯಲ್ಲಿ ಏನು ಕೊಟ್ಟಿದ್ದಾರೆ? ತುತ್ತೂರಿಯನ್ನು ಕೊಟ್ಟಿದ್ದಾರೆ. ಅದು ಯಾಜಕರ ಕೈಯಲ್ಲಿ ಕೊಟ್ಟಿದ್ರಲ್ಲ. ಈ ದಿನದಲ್ಲಿ ಯಾರು ಯಾಜಕರು? ದೇವರನ್ನು ಆರಿಸಿಕೊಳ್ಳುವ ಒಂದೊಂದು ಮಗುನ ಯಾರೋ ಯಾಜಕರು. ಹಲ್ಲೆಲೂಯಾ. ಸೊ ನಿನ್ನ ಕೈಯಲ್ಲಿ ಏನಿರಬೇಕು? ತುತ್ತೂರಿ ಇರಲೇಬೇಕು. ತುತ್ತೂರಿ ಇಲ್ಲ ಅಂದರೆ ಆಗಲ್ಲ. ಹಲ್ಲೆಲೂಯಾ. ಕೊನೆಯದಾಗಿ ನ್ಯಾಯಾಧೀಶರ ಪುಸ್ತಕ 7ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದುವಾಗ ಗಿದಿಯೋನನ ಮನುಷ್ಯ ಅಲ್ಲಿ ಕೆಲವು ಜನವನ್ನು ಯುದ್ಧಕ್ಕಾಗಿ ಆಯ್ಕೆ ಮಾಡ್ತಾರೆ. ಏನು ಮಾಡ್ತಾರೆ? ಯುದ್ಧಕ್ಕಾಗಿ ಆಯ್ಕೆ ಮಾಡ್ತಾರೆ. ಯುದ್ಧಕ್ಕಾಗಿ ಆಯ್ಕೆ ಮಾಡುವಾಗ ಅವ್ರ ಕೈಯಲ್ಲಿ ಫಸ್ಟ್ ಅವ್ರು ಕೊಡೋ ವಿಚಾರ ಏನೋ? ಅವ್ರ ಕೈಯಲ್ಲಿ ತುತ್ತೂರಿ. He gave trumpet in everybody's hand. Hallelujah. ಗಿದಿಯೋನ್ ಫಸ್ಟು ಅವ್ರ ಕೈ ಕೊಟ್ಟಿದ್ದೇನೋ ಖಡ್ಗ ಅಲ್ಲ, ಈಟಿ ಅಲ್ಲ, ಕೆಡೆಯ ಅಲ್ಲ, ಅಥವಾ ಯುದ್ಧ ಮಾಡೋ ಯಾವುದೋ ಒಂದು ವಸ್ತುಗಳಲ್ಲ. ಅವ್ರ ಕೈ ಕೊಟ್ಟಿದ್ದೇನೋ ಎಕ್ಕಾಳ, ತುತ್ತೂರಿ, ಟ್ರಂಪೆಟ್.
ಫಸ್ಟ್ ಇದನ್ನು ನೀಡಿರಪ್ಪ. ಇದರಿಂದಾನೇ ನಮಗೇನೋ ಜಯ, ಇದರಿಂದಾನೇ ನಮಗೇನೋ ಗೆಲುವು. ಅಲ್ಲೆಲ್ಲೂಯ. ಇವತ್ತು ಎಷ್ಟೋ ಜನರು ಯುದ್ಧಕ್ಕೆ ಹೋಗ್ತಾರೆ, ಕೈಯಲ್ಲಿ ಏನು ಇಲ್ದಿರ ಹೋಗ್ತಾರೆ, ತುತ್ತೂರಿ ಇಲ್ದಿರ ಹೋಗ್ತಾರೆ. ದೇವ್ರ ಸಮ್ಮುಖಕ್ಕೆ ಬರ್ತಾರೆ, ದೇವ್ರನ್ನ ಸ್ತೋತ್ರ ಮಾಡೋಕ್ಕೆ ಬರ್ತಾರೆ, ಆದರೆ ಬಾಯಲ್ಲಿ ಏನಿರಲ್ಲ, ಶಬ್ದನೇ ಇರಲ್ಲ. ಹೊಸ ವರ್ಷ ಸ್ಟಾರ್ಟಾಗಿ ಎಷ್ಟು ದಿನ ಆಯಿತು, ಎಷ್ಟೊತ್ತು ಪ್ರೇಯರ್ ಮಾಡಿದ್ದೀರಾ, ಕೈಗಳಲ್ಲಿ ತುತ್ತೂರಿಗಳಿಲ್ಲ. ಹೆಂಗಿಂದ ಗೆಲ್ತೀರ? ಹೆಂಗೆ ಗೆಲ್ಲಿಕ್ಕಾಗುತ್ತೆ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮ್ಮ ಕೈಯಲ್ಲಿ ಏನಿರಬೇಕು? ತುತ್ತೂರಿ ಇರಬೇಕು. ಹಲ್ಲೆಲೂಯಾ. ದೇವ್ರು ನಮ್ಗೆ ಹೇಳೋ ವಿಚಾರ ಏನೋ, ಈ ವರ್ಷ ನಿನ್ನ ಕೈಯಲ್ಲಿ ತುತ್ತೂರಿ. ಪ್ರಾರ್ಥನೆ ಸಮಯವನ್ನು ಹೆಚ್ಚಿಗೆ ಮಾಡು, ದೇವನೊಟ್ಟಿಗೆ ಪ್ರಾರ್ಥನೆ ಮಾಡೋ ಸಮಯವನ್ನು ಹೆಚ್ಚಿಗೆ ಮಾಡು. ದೇವರೊಟ್ಟಿಗೆ ಮಾತಾಡಿ. ಮನುಷ್ಯನೊಟ್ಟಿಗೆ ಮಾತಾಡಿ ಏನೋ ಪ್ರಯೋಜನ ಏನೂ ಆಗಲ್ಲ. ದೇವರೊಟ್ಟಿಗೆ ಮಾತಾಡು, ದೇವ್ರು ನಿನ್ನೊಟ್ಟಿಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಮಹಾಕೃಪೆ ತುಂಬಿರುವ ನಮ್ಮ ಪರಲೋಕ ತಂದೆಯೇ, ಈ ದಿನದಲ್ಲಿ ದೇವರೇ ನೀರು ನಮ್ಮೊಟ್ಟಿಗೆ ಮಾತಾಡಿದಿರಿ ಸ್ವಾಮಿ. ದೇವರೇ, ನಮ್ಮ ಕೈಗಳಲ್ಲಿ ತುತ್ತೂರಿಯನ್ನು ಕೊಡುವ ದೇವರಾಗಿದ್ದೀರಿ ಸ್ವಾಮಿ. ಆ ತುತ್ತೂರಿಯನ್ನು ಬಳಸುವ ಒಂದು ಮಕ್ಕಳಾಗಿ ನಾವು ಇರುವಂತೆ ಪ್ರಾರ್ಥಿಸ್ತೀನಿ ತಂದೆಯೇ. ದೇವರೇ, ನಮ್ಮ ವಿರೋಧವಾಗಿ ಯಾರು ಎದ್ದು ಬಂದರೂ ಕರ್ತನೆ, ನಮ್ಮ ಕೈಗಳಲ್ಲಿ ತುತ್ತೂರಿಯನ್ನು ನೀಡುವಂತೆ ಪ್ರಾರ್ಥಿಸ್ತೀನಿ ತಂದೆಯೇ. ಕರ್ತನೇ, ನಾವು ತುತ್ತೂರಿಯಲ್ಲಿ ಹಲವಾರು ಶಬ್ದವನ್ನು ನಾವು ಮಾಡುವಾಗ ದೇವರೇ, ನಮ್ಮ ವಿರೋಧವಾಗಿ ನಿಂತಿರುವ ಕೋಟೆಗಳು, ನಮ್ಮ ವಿರೋಧವಾಗಿ ನಿಂತಿರುವ ಶತ್ರುಗಳು ದಿಕ್ಕಿಲ್ಲದೆ ಅವರು ಓಡಿ ಹೋಗುವಂತೆ ಪ್ರಾರ್ಥಿಸ್ತೀನಿ ತಂದೆ. ರೀ ಕಬಲ ರಬ 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 ತುತ್ತೂರಿ ಶಬ್ದವನ್ನು ನಾವು ಮಾಡುವಂತೆ ಪ್ರಾರ್ಥಿಸ್ತೀನಿ ತಂದೆ. ತುತ್ತೂರಿ ಶಬ್ದವನ್ನು ಮಾಡುವಂತೆ ಪ್ರಾರ್ಥಿಸ್ತೀನಿ ತಂದೆ. ತುತ್ತೂರಿ ಶಬ್ದವನ್ನು ಮಾಡುವಂತೆ ಪ್ರಾರ್ಥಿಸ್ತೀನಿ ತಂದೆ. ರೀ ಕಬಲು ರಿಯಾಂದ ರಬಲ ರಬ ಕಬ ಶರಬ ರಬ 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 ರಬ. Thank you, my Lord. 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 Thank you. Amen. Amen. Amen.